ಶ್ರೀಮಾತೆ ಶಾರದಾ ದೇವಿಯವರು ಅವ್ಯಾಜ ಕರುಣಾಮೂರ್ತಿಯಾಗಿದ್ದರು ಅಂತ ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮ್ಮಯ್ಯವರು ಹೇಳಿದರು. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಶ್ರೀಮಾತೆಯವರು ಸಂದರ್ಭದಲ್ಲಿ ಮಾತನಾಡಿದರು. ಕರುಣೆಯ ಸಾಕಾರ ಮೂರ್ತಿಯಾಗಿ ಶಾರದಾ ದೇವಿಯವರು ಸಕಲ ಜೀವಿಗಳ ಮೇಲೆ ಹರಿಸ್ತಾ ಇದ್ದ ದಯೆ ಅನುಕಂಪ ಅನಂತವಾದದ್ದು ಅಂತ ತಿಳಿಸಿದರು. ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶಾರದಾ ಆಶ್ರಮದ ಸದ್ಭಕ್ತರಾದ ರತ್ನಮ್ಮ, ಚನ್ನಬಸಪ್ಪ, ಮಂಜುಳಾ ನಾಗರಾಜ್, ವನಜಾಕ್ಷಿ ಮೋಹನ್, ಜಿ ಯಶೋಧ ಪ್ರಕಾಶ್, ಯತೀಶಂ ಸಿದ್ದಾಪುರ್, ಮಾಣಿಕ್ಯ ಸತ್ಯನಾರಾಯಣ್, ಗೀತಾ ನಾಗರಾಜ್, ಇಶಾನ್ ಗೌತಮ್, ರಶ್ಮಿ ವಸಂತ್, ಉಷಾ ಶ್ರೀನಿವಾಸ್, ವೆಂಕಟಲಕ್ಷ್ಮಮ್ಮ, ಪುಷ್ಪಲತಾ, ಸುಮನಾ ಕೋಟೇಶ್ವರ್, ಸಿಎಸ್ ಭಾರತಿ, ಸುಧಾಮಣಿ, ಪಂಕಜ ಚನ್ನಪ್ಪ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ. ಯಾರು ಪರಮ ವೈರಾಗ್ಯ ಮೂರ್ತಿಗಳು, ಯಾರಿಗೆ ಹೊರಗಡೆ ಜಗತ್ತಿನ ಕಡೆಗೆ ಒಂದಿಷ್ಟು ಗಮನ ಇದ್ದಲ್ಲಿಲ್ವೋ ಅವರು ಕೂಡ ಈ ಒಂದು ಅಪರೂಪದ ಸಂದರ್ಭದಲ್ಲಿ ತಮ್ಮ ಕುಟುಂಬದ ವ್ಯವಸ್ಥೆಯ ಕಡೆಗೆ ಗಮನ ಕೊಟ್ಟಿದ್ದನ್ನು ನಾವು ಗಮನಿಸಬಹುದು. ಮುಂದಿನ ಘಟನೆ, ಶ್ರೀಮಾತೆಯವರ ಜೀವನ ಚರಿತ್ರೆ ನಮಗೆ ಗೊತ್ತಿದೆ. ಶ್ರೀಮಾತೆಯವರ ಜೀವನ ಚರಿತ್ರೆ ಯಾವ ರೀತಿ ಇತ್ತು ಅಂದ್ರೆ, ಸಂಕಟಗಳ ವನವಸವನ ಉಂಟು ನಿಂತ ಶಿಖರವೇ. ಶ್ರೀಮಾತೆಯವರ ಜೀವನ ಅಂದ್ರೆ ದುಃಖ ದುಃಖ, ಸಂಕಟ ಸಂಕಟ, ಬಹಳಷ್ಟು ಕಷ್ಟಗಳು ನಾವು ನೋಡಿದ್ದೇವೆ. ಶ್ರೀಮಾತೆಯವರು ಎಂತೆಂತಹ ಕಠಿಣತಮ ಸನ್ನಿವೇಶಗಳನ್ನು ಎದುರಿಸಬೇಕಾಗಿ ಬಂತು, ಅದನ್ನು ನಾವು ನೋಡಿದ್ದೇವೆ. ಒಂದು ಸಂದರ್ಭ ಅದರಲ್ಲಿ ಶ್ರೀರಾಮಕೃಷ್ಣರ ಮಹಾಸಮಾಧಿ ಆದ ಕೂಡಲೇ ಶ್ರೀಮಾತೆಯವರು ತುಂಬಾ ನೋವಲ್ಲಿ ಇರ್ತಾರೆ. ಆ ನೋವಿನ ಜೊತೆಯಲ್ಲಿ ಆಗ ಅವರಿಗೆ ಇರಲಿಕ್ಕೆ ಅಂತ ಯಾವುದೇ ಒಂದು ಸರಿಯಾದ ಸ್ಥಳ ಇಲ್ಲ, ಆಹಾರಕ್ಕೆ ಅಂತ ಸರಿಯಾದ ವ್ಯವಸ್ಥೆ ಇಲ್ಲ. ಅವರಿಗೆ ತಮ್ಮ ಬರುವಂತ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈ ಕಡೆ ಶ್ರೀರಾಮಕೃಷ್ಣರ ಸನ್ಯಾಸಿ ಶಿಷ್ಯರು ಕೂಡ ಬಹಳ ಕಷ್ಟದಲ್ಲಿ ಆದ ಬಾಲನಾಥ ಮಠದಲ್ಲಿ ದಿನಗಳನ್ನು ಕಳೆಯುತ್ತಾ ಇದ್ದರು. ಆದರೂ ಕೂಡ ಅವರು ತಮ್ಮಿಂದಾದ ಸಹಾಯವನ್ನು ಶ್ರೀಮಾತೆಯವರಿಗೆ ಮಾಡ್ತಾ ಇದ್ದರು. ಶ್ರೀಮಾತೆಯವರ ಕುರಿತು, ಶ್ರೀರಾಮಕೃಷ್ಣರ ಕುರಿತು ತಮ್ಮ ಯಾವ ಸ್ಮೃತಿಗಳನ್ನು ಹಂಚಿಕೊಂಡಿದ್ದಾರೆ ಎಂಬುದನ್ನು ಸ್ವಲ್ಪ ಆಲೋಚನೆ ಮಾಡೋಣ. ಸ್ವಾಮಿ ಶಾರದೇಶಾನಂದಜಿಯವರು, ಅವರ ಹೆಸರು ಗೋಪೇಶ್ ಮಹಾರಾಜ್ ಅಂತ. ಅವರು ಶ್ರೀಮಾತೆಯವರ ಸೇವಕರಾಗಿ ಜಯರಾಂಬಾಗಿಯಲ್ಲಿ ಕೆಲವು ವರ್ಷ ಇದ್ದಾರೆ. ಅನಂತರ ಅವರು ಬಹಳ ತಪಸ್ಸನ್ನು ಮಾಡ್ತಾರೆ. ಅವರು ಬೃಂದಾವನದಲ್ಲಿ ಹೆಚ್ಚು ವರ್ಷ ಇರ್ತಾರೆ. ತುಂಬಾ ಉನ್ನತ ಮಟ್ಟದ ಸಾಧು ಅಂತ ಹೆಸರನ್ನು ಅವರು ಪಡೆದುಕೊಂಡಿರ್ತಾರೆ. ಅಂತಹ ಸ್ವಾಮಿ ಶಾರದೇಶಾನಂದಜಿಯವರು ಶ್ರೀಮಾತೆಯವರು ಮತ್ತು ಶ್ರೀರಾಮಕೃಷ್ಣರ ಕುರಿತಾಗಿ ತಾವು ತಿಳಿದುಕೊಂಡಿರುವ ಕೆಲವು ಘಟನೆಗಳನ್ನು ಹೇಳ್ತಾರೆ. ಏನಾಗುತ್ತೆ ಅಂದ್ರೆ, ಶ್ರೀ ಶಾರದಾದೇವಿ ಜೀವನ ಗಂಗಾ ಗ್ರಂಥದಲ್ಲಿ ನಾವು ಶ್ರೀಮಾತೆಯವರ ಈ ಜೀವನ ಚರಿತ್ರೆ ನೋಡ್ತೇವೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥದಲ್ಲಿ ಶ್ರೀರಾಮಕೃಷ್ಣರ ಈ ಜೀವನ ಚರಿತ್ರೆಯನ್ನು ನಾವು ನೋಡ್ತೇವೆ. ಆದರೆ ಅವರ ಜೀವನ ಚರಿತ್ರೆ ಅಷ್ಟೇ ಅಲ್ಲ, ಇನ್ನೂ ದಿನ ದಿನದ ಜೀವನದಲ್ಲಿ ಅವರ ಎಷ್ಟೋ ಘಟನೆಗಳು, ಎಷ್ಟೋ ವರ್ತನೆಗಳು, ಎಷ್ಟೋ ಮಾತುಗಳು ದಾಖಲಿಸಲ್ಪಡದೆ ಹೋಗಿರುತ್ತವೆ. ಅಂತಹ ಕೆಲವು ದೃಶ್ಯಗಳು, ಯಾವ ದೃಶ್ಯಗಳಿಗೆ ಸ್ವಾಮಿ ಶಾರದೇಶಾನಂದಜಿಯವರು ಸಾಕ್ಷಿಯಾಗಿದ್ದರು.
ಅದು ಮಾತ್ರ ಇಲ್ಲ, ಹೋಗ್ಲಿ ಬಿಡಿ, ನಾವು ಈಗ ಆ ಭತ್ತ ಅಕ್ಕಿಯನ್ನೇ ಹೆಚ್ಚು ಹೊತ್ತು ಬೇಯಿಸಿ ನಿಮಗೆ ಮೃದುವಾಗಿ ಮಾಡಿ ಕೊಡ್ತೇವೆ ಅಂತ ಲಕ್ಷ್ಮಿಯ ತಾಯಿ ಹೇಳಿದರು. ಇದೊಂದು ಸಣ್ಣ ಘಟನೆ, ಆದರೆ ಶ್ರೀರಾಮಕೃಷ್ಣರು ಬಹಳ ಸೀರಿಯಸ್ ಆಗ್ತಾರೆ. ಅವರಿಗೆ ತಮ್ಮ ಮನೆಯಲ್ಲಿ ಎಷ್ಟು ಬಡತನ ಇದೆ, ಎಷ್ಟು ಕಷ್ಟ ಇದೆ ಅನ್ನೋದು ಅರಿವಿಗೆ ಬರುತ್ತಲ್ಲ, ಅದು ಅವರಿಗೆ ತುಂಬಾ ನೋವನ್ನು ಉಂಟು ಮಾಡುತ್ತೆ. ಅವರು ಕೆಲವು ದಿನ ಆದಮೇಲೆ ಆ ಹಳ್ಳಿಯ ಕೆಲವು ಪ್ರಮುಖರನ್ನು ಕರೆಸಿ ಮಾತನಾಡ್ತಾರೆ. ಮನೆಯಲ್ಲಿ ಅನ್ನಕ್ಕೆ ಕಷ್ಟ ಆಗ್ತಾ ಇದೆ, ಏನ್ ಮಾಡಬಹುದು ಅಂತ. ನೋಡಿದ್ರೆ ಶ್ರೀರಾಮಕೃಷ್ಣರು ಅಂಥ ವೈರಾಗ್ಯ ಮೂರ್ತಿಗಳು. ಶ್ರೀರಾಮಕೃಷ್ಣರು ಇಂತಹ ವಿಷಯಗಳ ಕಡೆಗೆಲ್ಲ ಗಮನ ಕೊಡುವವರೇ ಅಲ್ಲ. ಆದರೆ ಈ ಒಂದು ಅಪರೂಪದ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ತುಂಬಾ ಸೀರಿಯಸ್ ಆಗಿ ಯೋಚಿಸಿ ಗಮನ ಕೊಡ್ತಾ ಇದ್ದಾರೆ. ಹಳ್ಳಿಯ ಕೆಲವು ಜನರನ್ನು ಕರೆಸಿ ಏನ್ ಮಾಡಬಹುದು ಅಂತ ಮಾತನಾಡಿದ್ರು. ಆಮೇಲೆ ಶ್ರೀರಾಮಕೃಷ್ಣನ ಒಬ್ಬ ಫ್ರೆಂಡ್ ಇದ್ದಾನೆ, ಬಾಲ್ಯದ ಫ್ರೆಂಡ್, ಅವನ ಹೆಸರು ಕಯಾವಿಷ್ಣು ಅಂತ. ಅವನು ಸಲಹೆ ಕೊಡ್ತಾನೆ, ನೀವು ಕಾಮಾರಪುರದಲ್ಲಿ ಒಂದಿಷ್ಟು ಅರ್ಧ ಎಕರೆನೋ 1 ಎಕರೆನೋ ಜಮೀನು ಕೊಂಡ್ಕೊಳ್ಳಿ, ಅದಕ್ಕೆ ಯಾರಿಗಾದ್ರೂ ಕೊಡೋದು, ಅವರು ಭತ್ತ ಬೆಳೀತಾರೆ, ಅಕ್ಕಿ ಬೆಳೆಸ್ತಾರೆ, ಅರ್ಧ ಭಾಗ ನಿಮಗೆ ಕೊಡ್ತಾರೆ, ಅರ್ಧ ಭಾಗ ಅವ್ರು ಇಟ್ಕೋತಾರೆ. ಈ ರೀತಿ ಎಗ್ರಿಮೆಂಟ್ ಮಾಡ್ತಾರಲ್ವಾ, ಆ ರೀತಿ ಮಾಡಿ ಅಂತ ಸಲಹೆ ಕೊಡ್ತಾರೆ. ಅದೇ ರೀತಿ ಸೂಕ್ತ ಜಮೀನನ್ನು ಹುಡುಕಲಾಗುತ್ತೆ. ಕಾಮಾರಪುರದಲ್ಲಿ ಯಾವ